ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಮುದ್ದು ಮಕ್ಕಳಿಗೆ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಕೌಸನ ಹಿಡಿತದಿಂದ ದೇವಕಿಯನ್ನು ಮನೆಗೆ ಕರೆತಂದ. ದೇವಕಿಗೆ ಮನಃಶಾಂತಿ ಇಲ್ಲವಾಗಿತ್ತು. ಮನಸ್ಸಿನ ತುಂಬ ಕೌಸನ ಭಯ ಆವರಿಸಿತ್ತು. ಹೀಗೆ ದಿನಗಳು ಉರುಳಿತಾ ಹೋಯಿತು. ದೇವಕಿ ಗರ್ಭವತಿಯಾದಳು. ಆದರೆ ಒಬ್ಬರಿಗೂ ಸಂತೋಷವಿರಲಿಲ್ಲ, ಸಂಭ್ರಮವಂತೂ ಇಲ್ಲವೇ ಇಲ್ಲ. ವಸುದೇವ ದೇವಕಿಯರು ಒಬ್ರಿಗೊಬ್ಬರು ಸಮಾಧಾನ ಮಾಡ್ಕೋತಿದ್ರು. ಇದೆಲ್ಲ ನಮ್ಮ ಕರ್ಮಫಲ ಅಷ್ಟೇ. ವಿಧಿ ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸೋಣ, ಬಂದದ್ದೆಲ್ಲವನ್ನು ದೇವರಿಗೆ ಅರ್ಪಿಸೋಣ, ವಿಧಿಯಾಟವನ್ನು ನಾವು ನಿರೀಕ್ಷಿಸೋಣ ಅನ್ನುತ್ತಾ ದೇವಕಿ ಗಂಡನನ್ನು ಸಮಾಧಾನ ಪಡಿಸ್ತಿದ್ದರು. ಅಬ್ಬಾ, ಸಮಾಧಾನ ಆಯಿತು ವಸುದೇವನಿಗೆ. ಯಾಕಂತಂದರೆ ಪಾಪ ದೇವಕಿ ಮೊದಲ ಮಗುವನ್ನು ಹೊತ್ತಿದ್ಲು. ಯಾರಿಗೆ ತಾನೇ ಬೇಸರ ಆಗುವುದಿಲ್ಲ? ಆ ಮಗುವನ್ನು ಬೇರೆಯವರಿಗೆ ಕೈಯಲ್ಲಿ ಕೊಡು, ಅದರಲ್ಲೂ ಕೊಡಲಿಕ್ಕೆ ಯಾರಿಗೆ ಬೇಸರ ಆಗಲಿಕ್ಕಿಲ್ಲ. ಆದರೂ ದೇವಕಿ ಒಳ್ಳೆ ಮಾತನ್ನು ಆಡಿ ತಿಳುವಳಿಕೆಯುಳ್ಳ ಹೆಣ್ಣಾಗಿದ್ದಾಳೆ ಅಂತೇಳಿ ಸ್ವಲ್ಪ ಸಂತೋಷಗೊಂಡ. ಹೀಗೇನೆ ದಿವಸಗಳು ಉರುಳಿ ನಮ್ಮ ಮಾಸಗಳು ತುಂಬಿ ಒಂದು ದಿನ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ದೇವಕಿ. ಆದರೆ ಒಬ್ಬರಲ್ಲಿಯೂ ಸಂತೋಷವಿಲ್ಲ. ಪಾಪ, ಸಂಭ್ರಮವೇ ಇಲ್ಲ. ಆಗ ಆ ಮಗುವನ್ನು ಗಂಡನ ಕೈಗಿಟ್ಟು, ಅಂದರೆ ವಸುದೇವನ ಕೈಗಿಟ್ಟು ಹೋಗಿ ಅಣ್ಣ ಕೌಸನಿಗೆ ಕೊಟ್ಟು ಬನ್ನಿ, ಈ ಮಗುವನ್ನು ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ನೀವು ಆಡಿದ್ದುಂಟಲ್ಲ, ಹುಟ್ಟಿದ ಎಲ್ಲ ಮಗುವನ್ನು ತಂದು ಒಪ್ಪಿಸುತ್ತೇನೆ ಹೇಳಿದ್ದುಂಟಲ್ಲ, ಆ ಮಾತನ್ನು ಉಳಿಸಿಕೊಳ್ಳಿ. ಹೋಗಿದ್ದ ಭಾರವಾದ ಮನಸ್ಸಿಂದ ಆ ಮಗುವನ್ನು ಅವನ ಕೈಗಿಟ್ಟು ಅವನೂ ಸಹ ತುಂಬ ಬೇಸರದಿಂದ ಮಗುವನ್ನು ಎತ್ತುಕೊಂಡು ಕಂಸ ಇರುವಲ್ಲಿಗೆ ಹೋದ. ತಗೋ ಕಂಸ, ನನ್ನ ಮೊದಲನೇ ಮಗು ಅಂತ ಕೊಟ್ಟ. ಆಗ ಕಂಸನಿಗೆ ವಸುದೇವನಲ್ಲಿ ಇನ್ನೂ ವಿಶ್ವಾಸ ಹೆಚ್ಚಾಯಿತು. ಆಡಿದ ಮಾತಿಗೆ ತಪ್ಪದೆ ಮಗುವನ್ನು ತಂದೊಪ್ಪಿಸಿದ್ದಾನೆ. ನೀನು ತಂದೊಪ್ಪಿಸಿದ್ದೀಯಾ? ಹಾಗಾಗಿ ಇದು ದೇವಕಿಯ ಮೊದಲ ಮಗುವಲ್ವಾ, ತಗೊಂಡೋಗು, ಇದರ ನಿನ್ನ ಮಗು, ತಗೊಂಡು ಹೋಗು ನಡಿ ಅಂಥೇಳಿ ಕಂಸ ವಸುದೇವನಿಗೆ ಹೇಳಿದ. ವಸುದೇವ ಒಂದು ಪ್ರಶ್ನೆನೂ ಮಾಡಲಿಲ್ಲ, ಸುಮ್ಮನೆ ತಗೊಂಡ. ಯಾಕಂತಂದರೆ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಕಂಸ ಮತ್ತು ಮನಸ್ಸನ್ನು ತಿರುಗಿಸಿ ಆ ಮಗುವನ್ನು ಕೊಡುವಂತೆ ತಗೊಂಡ್ಬಿಟ್ರೆ ಅಂಥೇಳಿ ಮಗುವನ್ನು ತಗೊಂಡ ಪಟ 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 ಹೋದ. ಹಿಂತಿರುಗಿ ಬಂದಂತಹ ಮಗುವನ್ನು ನೋಡಿ ಊರವರೆಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯವೋ, ಸಂಭ್ರಮವೋ ಸಂಭ್ರಮ. ವಸುದೇವ ದೇವಕಿಯರಿಬ್ಬರೂ ಸಹ ಆ ಮಗುವನ್ನು ಮುದ್ದಾಡಿದರು. ಆದರೂ ಇಬ್ಬರಿಗೂ ಮನಸ್ಸಿನಲ್ಲಿ ಆತಂಕ ಇದ್ದೇ ಇತ್ತು. ಏನಂತ? ಕಂಸ ಯಾವ ಹೊತ್ತಿಗೆ ಹೇಗೆ ಬದಲಾಗ್ತಾನೋ, ಎಷ್ಟೊತ್ತಿಗೆ ಬಂದು ಆ ಮಗುವನ್ನು ತಕೊಂಡು ಹೋಗ್ತಾನೋ ಅಂಥೇಳಿ ಒಂದು ಆತಂಕ ಇದ್ದೇ ಇತ್ತು. ಹಾಗೆಯೇ ವಸುದೇವನಿಗೆ ಮಗುವನ್ನು ಕಳಿಸಿಕೊಟ್ಟ ಕಂಸ. ಆಗ ನಾರಾಯಣ ನಾರಾಯಣ ಅಂತ ಬಂದರು. ಯಾರೋ ನಾರದ ಬಂದ. ಮತ್ತೆ ನೋಡಿ, ಅವನು ಬರುವುದು ನೋಡೋರ ಕಣ್ಣಿಗೆ ಹಾಳು ಮಾಡ್ತಾನೆ ಅಂತ ಕಂಡರೂ ಮಾಡೋದು ಒಳ್ಳೆಯದೇ. ಅವನು ಬಂದಂತಹ ಮುನಿಯನ್ನು ಕಂಸ ಉಪಚರಿಸಿದ. ಆಮೇಲೆ ನಾರದ ಕೇಳಿದ, ಎಲ್ಲವೂ ಕ್ಷೇಮ ತಾನೆ ಅಂತ ಕೇಳಿದ. ಹಾ, ಎಲ್ಲರೂ ಆರಾಮಾಗಿದ್ದಾರೆ ಅಂದ ಕಂಸ. ಹಾಗಾದರೆ ಇಲ್ಲಿ ಕೇಳು, ಇಲ್ಲಿರುವಂತಹ ಯಾದವರೆಲ್ಲರೂ ದೇವತೆಗಳು. ಉಗ್ರಸೇನ ದೇವತೆ, ಉಗ್ರಸೇನ, ವಸುದೇವ, ದೇವಕಿ ಎಲ್ಲರೂ ದೇವತೆಗಳು. ಇವರೆಲ್ಲರೂ ಸೇರಿಕೊಂಡು ದೈತ್ಯರನ್ನು ಸಂಹಾರ ಮಾಡಲಿಕ್ಕಾಗಿ ಬಂದಿದ್ದಾರೆ. ಮತ್ತೆ ನೀನು ಕಾಲನೇಮಿಯಾಗಿದ್ದೆಯಲ್ಲ ಹಿಂದಿನ ಜನ್ಮದಲ್ಲಿ, ಆಗ ನಿನ್ನನ್ನು ಕೊಂದವರು ಯಾರು? ನಾರಾಯಣ ಅಲ್ವಾ?
ಅದೇ ನಾರಾಯಣ ಈಗ ನಿನ್ನ ತಂಗಿಯ ದೇವಕಿ 8ನೇ ಗರ್ಭದಲ್ಲಿ ಕೃಷ್ಣನಾಗಿ ಜನಿಸಲಿಕ್ಕಿದ್ದಾನೆ ಅಂತ ಹೇಳಿದ. ಸಿಟ್ಟು ಬಂತು ಇವನಿಗೆ. ಮಾಡ್ದ. ಆಗ ತಡಿ ಮತ್ತು ವಿಷಯ ಹೇಳ್ತೇನೆ. ವಸುದೇವನ ಜೊತೆಯಲ್ಲಿ ಆ ಮಗು ನೀನು ಕಳಿಸಿಕೊಟ್ಟೆ ಅಲ್ಲ, ಅವನು ಒಂದೊಂದಾಗಿ ಮಗುವನ್ನು ತಂದು ಕೊಡ್ತಾನೆ ಅಂತ ಇಟ್ಕೋ. 1ನೇದು 2ನೇದು 3ನೇದು ತಂದು ಕೊಡ್ತಾ ಇರ್ತಾನೆ. ಆದರೆ ಅದು ವಸುದೇವನದ್ದೇ ಮಗು ಅಂತ ನೀ ಹೇಗೆ ಹೇಳ್ತೀಯ? ಅವನು ಬೇರೆ ಯಾವುದಾದ್ರು ಮಗು ಅಂತಂದು ಕೊಟ್ಟು ಇದು ತನ್ನ ಮಗು ಅಂತ ಹೇಳ್ಬೋದಲ್ಲ. ಯಾಕಂತಂದರೆ ಅವನಿಗೆ ಅನೇಕ ಪತ್ನಿಯರಿದ್ದಾರೆ, ಅವರ ಮಕ್ಕಳನ್ನು ಸಹ ತಂದು ಕೊಡ್ಬೋದು ನಿನಗೆ ಅಲ್ವಾ ಅಂತ ನಾರದ ಹೇಳಿದ. ಮತ್ತೆ ನೋಡು, ಮೋಸಗಾರರು ದೇವತೆಗಳು. ಅವರು 8ನೇ ಮಗುವಿನಿಂದ ಹೇಳಿದ್ರು ಸಹ 6ನೇ ಮಗು ಸಹ ಆಗ್ಬೋದು ನೀನು ಕೊಲ್ಲಿಕ್ಕೆ, 5ನೇ ಮಗು ಸಹ ಆಗ್ಬೋದು, ಯಾವ ಮಗು ಬೇಕಾದರೂ ಆಗ್ಬೋದು. ಯಾಕಂತಂದರೆ ದೇವತೆಗಳು ಒಟ್ಟಿನಲ್ಲಿ ದೈತ್ಯರನ್ನು ನಾಶ ಮಾಡಲಿಕ್ಕೆ ಅವತರಿಸಿದ್ದಾರೆ. ನನಗೆ ಮೋಸ ಮಾಡ್ತಾರೆ. ಪೆದ್ದ ನೀನು, ನಿಂಗೆ ಗೊತ್ತಾಗೋದಿಲ್ಲ. ಸರಿ ಬಿಡು, ನೀನೇನಾದರೂ ಮಾಡ್ಕೊ, ಹೇಳುದನ್ನು ಇಷ್ಟು ಹೇಳಿದ್ದೇನೆ ಅಂಥೇಳಿ ನಾರದ ಹೋದ. ನೋಡಲಿಕ್ಕೆ ನಾರದ ಚಾಡಿ ಹೇಳಿದ ಅಂತಾಯಿತು. ಆದರೆ ಮುಂದೆ ಆಗುವ ಕಾರ್ಯವೆಲ್ಲ ಉಂಟಲ್ಲ, ಅದು ಆಗಬೇಕಲ್ಲ. ಹಾಗಾಗಿ ಹೀಗೆ ಮಾಡೋದೇ ಸರಿ. ನಾರದ ಮಾಡಿದ್ದು ಸರಿ ಅಲ್ವಾ? ನಾರದ ಹೋದ. ನಾರದ ಹೋಗಿ ಆದ ಮೇಲೆ ಕೌಸನಿಗೆ ಸಿಟ್ಟು ಬಂತು. ಏನು ಹೇಳಿದ್ರು ನಾರದ? ಯಾದವರೆಲ್ಲರೂ ದೇವತೆಗಳು ನಿಮ್ಮನ್ನು ನಾಶ ಮಾಡಲಿಕ್ಕೆ ಅವತರಿಸಿದ್ದಾರೆ. ಕಿಡಿ ಕಾರದ ಕಂಸ. ಅವನು ನನ್ನ ದ್ವೇಷಿಗಳು ದೇವತೆಗಳು, ದೈತ್ಯರನ್ನು ಕೊಲ್ಲಿಕ್ಕಾಗಿ ಬಂದದ್ದು ಹೇಳಿದನ್ನ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡ. ವೇಷದಿಂದ ಕೋಪದಿಂದ ಎಲ್ಲ ಯಾದವರನ್ನು ಓಡಿಸಿದ, ಚಚ್ಚಿ ಕೊಂದು ಹಾಕಿದ. ಅವನು ಮಾಡಿದ ಮೊದಲನೇ ಕೆಲಸ ಎಂದರೆ ಅಪ್ಪ ಅಮ್ಮನನ್ನು, ಉಗ್ರಸೇನ ಮಹಾರಾಜ ಮತ್ತು ರುಚಿಮತಿಯನ್ನು ಜೈಲಿಗೆ ಹಾಕಿದ. ಅಷ್ಟೇ ಅಲ್ಲ, ಹೋಗಿ ವಸುದೇವ ದೇವಕಿಯರನ್ನು ಮಗು ಸಮೇತ ಕರ್ಕೊಂಡು ಬನ್ನಿ ಅಂತ ಹೇಳಿ ಓಡಿಸಿದ ಅಲ್ವಾ? ವಸುದೇವ ದೇವಕಿಯವರು ಕಂಸ ಎಷ್ಟೊತ್ತಿಗೆ ಹೇಗಿರ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ಆಗ ಪಾಪ ಆತಂಕ ಪಡ್ತಾ ಇದ್ರು. ನಿಜ ಆಯ್ತಲ್ಲ. ಈಗ ಹೋದರು, ತಗೊಂಡು ಮಗುವನ್ನು ಚಚ್ಚಿ ಸಾಯಿಸಿದ. ವಸುದೇವ ದೇವಕಿಯರನ್ನ ಜೈಲಿಗೆ ಹಾಕಿದ. ಯಾದವರನ್ನೆಲ್ಲ ಚಚ್ಚಿ ಸಾಯಿಸಿದ. ಯಾಕಂದರೆ ಯಾದವರೆಲ್ಲ ನಮ್ಮ ದ್ವೇಷಿಗಳವರು, ನಮ್ಮನ್ನು ಸಾಯಿಸ್ಲಿಕ್ಕಂತಲೇ ಬಂದಿದ್ದಾರೆ ಅಂತೇಳಿ ಗಟ್ಟಿ ಮಾಡಿದ್ನಲ್ಲ. ಆಗ ಪಾಪ ಕೆಲವು ಯಾದವರು ಹೆದರಿ ಓಡಿದರು. ಕುರು ದೇಶಕ್ಕೆ, ಪಾಂಚಾಲ ದೇಶಕ್ಕೆ, ವಿದರ್ಭ ದೇಶಕ್ಕೆ, ಹೀಗೆ ಎಲ್ಲ ಕಡೆ ದೇಶಕ್ಕೆ ಹೋಗಿ ಆಶ್ರಯ ಪಡ್ಕೊಂಡು ಅಲ್ಲೇ ಇದ್ದರು. ಕೆಲವರು ಯಾದವರು ಏನು ಮಾಡಿದ್ರು ಕೇಳಿದ್ರೆ ಅಲ್ಲೇ ಇದ್ದುಕೊಂಡು ಕಂಸನ ಸೇವೆ ಮಾಡ್ತಾ ಉಳ್ಕೊಂಡ್ರು. ಮತ್ತೆ ಇವನಿಗೆ ಸಿಟ್ಟು, ಎಲ್ಲೆಲ್ಲಿ ಯಾವ್ದವ್ರು ಇರ್ತಾರೋ ಅವರನ್ನೆಲ್ಲ ಯುದ್ಧ ಮಾಡೋದು. ಇವನೊಬ್ಬನೇ ಅಲ್ಲ, ಜರಾಸಂಧ, ನರಕಾಸುರ, ಧೇನುಕ, ಮುಷ್ಟಿ, ಚಾಣೂರ ಎಲ್ಲ ಅಸುರರನ್ನು ಕಟ್ಟಿಕೊಂಡಿದ್ದು, ಯುದ್ಧ ಮಾಡಿದ್ದು, ಅವರನ್ನ ಸೋಲಿಸಿದ್ದು, ಸಾಯಿಸಿದ್ದು. ಹೀಗೆ ಮಾಡಿದ ಕಂಸ. ಹಾಗಾದರೆ ಮುಂದೇನಾಗ್ತದೆ, ಕಂಸ ಮುಂದೇನು ಮಾಡ್ತಾನೆ ಅಂಥೇಳಿ ಮುಂದೆ ನೋಡೋಣ. ನಮಸ್ಕಾರಗಳು.